ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಇವಳನ್ನ ನನ್ನ ಕಣ್ಣು ಮುಂದಿನ ಹೋಗಂತ ಹೇಳಿ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವ್ರ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ಅವ್ರನ್ನ ನಾನು ನನ್ ಗಂಡ ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಅವ್ರು ಯಾವತ್ತಿದ್ರು ನಮ್ ಚಿಕ್ಕ ಯಜಮಾನ್ರೆ. ಅವ್ರ ಜೀವಕ್ಕೆ ಯಾವುದೇ ಹಾನಿ ಆಗದೆ ಇರೋ ತರ ನೋಡ್ಕೊ. ಅವರು ಮತ್ತೆ ಮುಂಚಿನ ತರ ಆದ್ರೆ ನಿನ್ ಸನ್ನಿಧಿಗೆ ಬಂದು ಪೂಜೆ ಮಾಡಿಸ್ತೀನಪ್ಪ. ಕಾಪಾಡು. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೋಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಷು ರಂಭಾ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ ಹೃದಯವು ಬೆಳಗಲು ಬದುಕದು ಮಿನುಗಲು ಸತಿ ಮನಸೊಂದೇ ಜ್ಯೋತಿ. ಕರೆದರೆ ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿಯೇ ಸ್ಫೂರ್ತಿ. ಪತಿಯೇ ದೈವವು ಎನ್ನುವ ಜೀವವು ಏಳು ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮಣಿ ದೇವತೆಗೆ ಸಮ. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೋಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಷು ರಂಭಾ. ನೋಡ್ದ ಸಮೋ, ನಿಮ್ಮಮ್ಮ ಮಯೂರಿನ ಚೆನ್ನಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ರು. ಅವಳನ್ನ ತಪ್ಪಿಲ್ಲ ಅಂತ ಎಷ್ಟೇ ಹೇಳಿದ್ರು ಅದನ್ನ ನಂಬದೆ ಬೈಕ್ ಬಂದಾಗ ಬೈದ್ಬಿಟ್ರು. ನಿಮ್ಮಮ್ಮನ್ಗೆ ರಾಜೇಶ್ವರಿ ಅಂತ ಹೆಸರಿಡು ಬದಲು ಕಾಳೇಶ್ವರಿ ಅಂತ ಹೆಸರಿಡಬೇಕಿತ್ತು. ಯಾಕಂದ್ರೆ ಅವ್ರು ಯಾವಾಗ ನೋಡಿದ್ರು ಕಾಳಿಯಾಗೇ ಇರ್ತಾರೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಮಾಮ್ ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಾ ಇದಾರೆ ಅಂತ ನಾನ್ ಟೆನ್ಷನ್ ಇದ್ರೆ ಅವ್ರಿಗೆ ಏನ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌ ಫನಿ. ಅಕ್ಕ, ಅಣ್ಣನ ಈ ಸ್ಥಿತಿ ನೋಡಕ್ ಆಗ್ತಿಲ್ಲ ಕಣೆ. ಅವಳು ಇವನ್ನ ಇಲ್ಲಿ ಕರ್ಕೊಬಂದು ಏನ್ ಮಾಡ್ಬಿಟ್ಲು? ಏಯ್, ನೀನು ಯಾಕೆ ಮಾಮ್ ತರ ಓವರ್ ಆಗಿ ಆಡ್ತಿದ್ಯಾ?
ಇದ್ಯಾವುದಕ್ಕೂ ಮಯೂರಿ ಕಾರಣ ಅಲ್ಲ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಮಾಮ್ ತಾವು ಓವರ್ ಸ್ಮಾರ್ಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನೇ ನೆಪವಾಗಿಟ್ಕೊಂಡು ಮಯೂರಿನ ಏನಾದ್ರೂ ಇಲ್ಲೇ ಉಳಿಸ್ಬೇಕು ಅಂತ ಪ್ಲಾನ್ ಮಾಡಿದಾರಾ? ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಮಯೂರಿ ಇಲ್ಲಿ ಉಳಿಬಾರ್ದು. ಹೇಗಾದ್ರೂ ಮಾಡಿ ಮಯೂರಿನ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು. ಎಚ್ಚರ ಆಯ್ತಾ? ತಾರಕ್ ತಾರಕ್ ಇಲ್ಲೇನ್ ಮಾಡ್ತಾ ಇದೀರಾ? ಅದು ಬೆಂಗಳೂರಲ್ಲಿ ಎಳ್ನೀರು ತುಂಬಾ ಕಾಸ್ಟ್ಲಿ ಅಲ್ವಾ, ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತಂತೆ, ಅದಕ್ಕೆ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನ್ರಿ ಶಾರ್ಪ್ ಮೈಂಡ್? ಕಾಮಿಡಿನಾ? ನೋಡ್ದ ಸಮು, ಇಂಥ ಪರಿಸ್ಥಿತಿಯಲ್ಲೂ ನಿನ್ ತಮ್ಮ ಕೌಂಟರ್ ಕೊಡ್ತಿದ್ದಾನೆ. ಅವನ್ ಹಾಗೆ ಅಂತ ಗೊತ್ತು ತಾನೆ. ನೀವು ಶಕಲಕ ಬೇಬಿ ಅಂದ್ರೆ ಅವ್ನು ಲಕ್ಕ ಅಂತಾನೆ. ಬಾಯಿ ಮುಚ್ಕೊಂಡಿದ್ರಿ. ಎಲ್ರು ನನ್ ಬಾಯಿ ಮುಚ್ಚಕ್ಕೆ ಬರ್ತೀರಾ. ಈ ಬಾಯಿ ಇದು ಏನ್ ಪ್ರಯೋಜನ? ಹಾಗಾದ್ರೆ ಆ ಬಾಯಿನ ಸ್ಟಿಚ್ ಮಾಡಿಸ್ಕೊಂಡ್ಬಿಡಿ. ಆಗ ನೀವ್ ಮಾತಾಡೋದನ್ನ ಕೇಳೋದಾದ್ರೂ ತಪ್ಪತ್ತೆ. ಏಯ್, ಗಂಡ ಹೆಂಡತಿ ಇಲ್ಲಿ ಕೂತ್ಕೊಂಡ್ ಜಗಳ ಆಡ್ತಾ ಇದ್ದೀರಾ? ಯಾರ್ಯಾರ ಬಂದಿರೋದು? ಮನೆಯವರೆಲ್ಲ ಬಂದಿದೀವಿ ಅಣ್ಣ. ಇಲ್ಲಿಗ್ ನಿಮ್ಮಮ್ಮ ಬಂದಿದ್ರೆ ದಯವಿಟ್ಟು ಹಾಗೆ ವಾಪಸ್ ಮನೆಗೆ ಹೊಟ್ಟೋಗ್ಬಿಡ ಕೇಳು. ಅವ್ರನ್ನ ನೋಡಿದ್ರೆ ನನ್ ತಲೆ ಏರುತ್ತೆ. ತಾರಕ್, ಇಂಥ ಸಿಚುಯೇಷನ್ ಅಲ್ಲಿ ಕೋಪ ಹಠ ಒಳ್ಳೇದಲ್ಲ. ನಿನಗೆ ಹೀಗಾಗಿದೆ ಅಂತ ಮಾಮ್ ಎಷ್ಟು ಸಂಕಟ ಪಡ್ತಾ ಇದಾರೆ ಗೊತ್ತಾ? ಈ ವಿಷಯ ಮಾಮ್ಗೆ ಗೊತ್ತಾದಾಗಿಂದ ನನ್ನ ಕೈಲಿ ಅವ್ರನ್ನ ನೋಡಕ್ಕಾಗ್ತಿಲ್ಲ. ನೀನ್ ಇನ್ನಷ್ಟು ಮಾತಾಡಿ ಅವ್ರಿಗೆ ನೋವು ಕೊಡ್ಬೇಡ. ಅವ್ರು ಕೊಟ್ಟಿರೋ ನೋವಿಂದಾನೇ ನನಗಿನ್ನ ಸುಧಾರಿಸ್ಕೊಳಕ್ ಆಗ್ತಿಲ್ಲ. ಏ ಚೋಟು, ಏನಣ್ಣ? ಬಾಯರ್ಕೆ ಆಗ್ತಿದೆ. ನೀರ್ ಬೇಕಾ ಅಣ್ಣ? ಎಣ್ಣೆ ತಗೊಂಬ. ಏನಾಯ್ತು? ನೀನ್ ಹೀಗಿರೋ ಪರಿಸ್ಥಿತಿಯಲ್ಲಿ ಕುಡಿಬೇಕಾಗಿರೋದು ಎಣ್ಣೆ ಅಲ್ಲ ಬಾಬೈದ, ಎನರ್ಜಿ ಟಾನಿಕ್. ನನ್ನ ಬಾಡಿಗೆ ಎನರ್ಜಿ ಟಾನಿಕ್ ಎಣ್ಣೆನೆ. ಕಬೋರ್ಡ್ ಅಲ್ಲಿದೆ, ಎತ್ಕೊಡಿ. ತಾರಕ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಇಂಥ ಟೈಮಲ್ಲಿ ಬಾಡಿಗೆ ಆಲ್ಕೋಹಾಲ್ ಕಂಟೆಂಟ್ ಹೋಗ್ಬಾರ್ದು. ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲ್ಲ. ಏಯ್, ನನ್ನ ಮೈಯಲ್ಲಿ ಬ್ಲಡ್ಗಿಂತ ಎಣ್ಣೆನೇ ಇರೋದು. ಈಗ ಅದೇನೆ ಬೇಕಾಗಿರೋದು. ನನಗೆ ವಿಟಮಿನ್ ಎಣ್ಣೆ ಕಡಿಮೆ ಆಗ್ತಿದೆ, ತಕ್ಕೊಡು. ಈಗೇನು ಅಲ್ಲಿರೋ ಕಬೋರ್ಡಲ್ಲಿ ನೀವೇ ಎತ್ಕೊಡ್ತೀರೋ ಅಥವಾ ನಾನು ಎತ್ಕೊಳ್ಳೋ?